ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸುವಂತ ಯೋಗ ಇರುತ್ತೆ, ಅಥವಾ ಅವ್ರು ಇರುವಂತ ಸ್ಥಳದಲ್ಲೇ ಅವರು ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದ್ತಾರೆ. ಆದ್ರೆ ಇವ್ರ ಕಂಡ್ರೆ ಎಲ್ಲರಿಗೂ ಹೊಟ್ಟೆವ್ರಿ. ಮೇಲ್ ಬಿದ್ದು ಹೋಗ್ಬಿಟ್ಟು ಸಹಾಯ ಮಾಡಿ ಸಮಸ್ಯೆಗಳನ್ನ ಮಾಡ್ಕೋಬಿಡಿ, ಯಾರಿಗೂ ಬುದ್ಧಿಯನ್ನ ಹೇಳ್ಬೇಡಿ. ವ್ಯಾವಹಾರಿಕವಾದಂತಹ ಲಾಭಗಳು ಉಂಟಾಗುವಂಥದ್ದು, ಉದ್ಯೋಗ ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಕಾಣುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್. ವೃಶ್ಚಿಕ ರಾಶಿ ಇಡೀ ರಾಶಿ ಮಂಡಲದ 8ನೇ ರಾಶಿ. ಇದನ್ನ ಇಡನ್ ರಾಶಿ ಅಂತ ಕರಿತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೃಶ್ಚಿಕ ರಾಶಿಯವರು ಇಟ್ ಈಸ್ ವೆರಿ ಗುಡ್ ನಾಲೆಡ್ಜ್, ಅತ್ಯಂತ ಸೂಕ್ಷ್ಮ ಜೀವಿಗಳು, ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುವಂಥ ಯೋಗ ಇರುತ್ತೆ, ಅಥವಾ ಅವ್ರು ಇರುವಂಥ ಸ್ಥಳದಲ್ಲೇ ಅವರು ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದ್ತಾರೆ. ಆದರೆ ಇವ್ರ ಕಂಡ್ರೆ ಎಲ್ಲರಿಗೂ ಹೊಟ್ಟೆವ್ರಿ. ಇವ್ರ ಪಾಡಿಗೆ ಇವ್ರಿದ್ರೂ ಒಂದು ಚೇಳು ದೂರದಲ್ಲಿ ಹೋಗ್ತಾ ಇದ್ರು ಕಲ್ಲು ಹೊಡಿಬೇಕು ಅಂತ ಅನಿಸ್ತದೆ. ಅದೇ ರೀತಿ ಇವ್ರದ್ದು ಕೆಲಸ, ಇವರ ವ್ಯವಹಾರಗಳನ್ನು ನೋಡಿದ್ರೆ ಅಸೂಯೆ ಜಾಸ್ತಿ ಆಗುವಂಥದ್ದು ಇರ್ತದೆ. ನೋಡಿ, ಈ ವರ್ಷ ನಿಮ್ಗೆ ಏನಾಗಿರುತ್ತೆ ಅಂದರೆ, ಪಂಚಮದಲ್ಲಿ ಶನಿ, ಮಕ್ಕಳ ವಿಚಾರದಲ್ಲಿ ನೋವನ್ನು ಅನುಭವಿಸಿರ್ತೀರಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರುತ್ತೆ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಪಂಚಮಾಧಿಪತಿ ಅಷ್ಟಮ ಭಾವ, ಮಗನಿಗೆ ಆರೋಗ್ಯದ ಸಮಸ್ಯೆಗಳು, ಮಗಳಿಗೆ ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ, ಅಥವಾ ಅವರ ಎಜುಕೇಷನ್ಗೋಸ್ಕರ ಒಂದಷ್ಟು ದುಡ್ಡು ಕಾಸು ಹಣಗಳು ಖರ್ಚಾಗಿರುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳನ್ನು ಕಂಡಿರ್ತೀರಿ, ಆಸ್ಪತ್ರೆಗೋಸ್ಕರ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಿರ್ತೀರಿ. ವ್ಯಾವಹಾರಿಕವಾಗಿ ಅಂದುಕೊಂಡಂಥ ರೀತಿಯಲ್ಲಿ ಅನುಕೂಲಗಳಾಗಿಲ್ಲ, ಯಶಸ್ಸು ಕಂಡಿಲ್ಲ ಈ ವರ್ಷ. ಆದರೆ ಅಕ್ಟೋಬರ್ ನಂತರ 50% ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ, ಒಂದಷ್ಟು ಸಾಲ ಸೋಲಗಳು ತೀರುವಂಥದ್ದು, ವ್ಯಾವಹಾರಿಕವಾದಂಥ ಲಾಭಗಳು ಉಂಟಾಗುವಂಥದ್ದು, ಉದ್ಯೋಗ ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಕಾಣುವಂಥದ್ದು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಖಂಡಿತವಾಗಿಯೂ ಆಗುತ್ತೆ. ಆಫ್ಟರ್ ಮೇ ನಂತರ, ಜೂನಿಂದ ನೀವೇನು ಮಾಡಬೇಕಾಗ್ತದೆ ಅಂದರೆ, ಹೊಸ ಮನೆ ಕಟ್ಟಬೇಕು ಅನ್ನುವಂಥ ಪ್ರಯತ್ನಗಳನ್ನು ಪ್ರಾರಂಭ ಮಾಡಿ, ಮತ್ತು ಕೆಲಸ ಕಾರ್ಯಗಳು ಹೊಸದಾಗಿ ಶುರು ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ, ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಮಾಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿ, ಹೈಯರ್ ಎಜುಕೇಷನ್ ಪ್ರಯತ್ನ ಮಾಡಬೇಕು, ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿ. ಮೇ ನಂತರ ನಿಮಗೆ ಶುಭ ಫಲಗಳಾಗ್ತದೆ. ಆದರೆ ಈ ವರ್ಷ ಪೂರ್ತಿ ಒಂದಷ್ಟು ಕರ್ಮಫಲಗಳು, ಪಾಸ್ಟ್ ಕರ್ಮಗಳು ಮತ್ತು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ನೋವುಗಳಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡ್ಲ್ ಮಾಡಿ, ಖಂಡಿತವಾಗಿಯೂ ನಿಮಗೆ ಅನುಕೂಲಗಳಾಗ್ತದೆ. ಬ್ಲೈಂಡ್ ಆಗಿ ಯಾರಿಗೂ ಹೋಗ್ಬಿಟ್ಟು ಸಿಕ್ಕಾಕೋಬೇಡಿ, ಬೇರೆ ಎಲ್ಲರ ಕೆಲಸಗಳಿಗೆ ನಿಮ್ಮ ತಲೆದಂಡವನ್ನು ಮಾಡಬೇಡಿ. ಮತ್ತು ನಿಮ್ಮ ಹತ್ರ ತುಂಬ ವಿಪರೀತವಾದ ಟ್ಯಾಲೆಂಟು ಅಥವಾ ವಿಪರೀತವಾದಂತಹ ನಾಲೆಡ್ಜ್ ಇದ್ದರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮ್ಮ ಕೆಲಸಗಳಿಗೆ ಮಾತ್ರ ಬಳಸಿ. ಯಾರಿಗೂ ಮಾಡಬೇಡಿ, ಯಾರಿಗೂ ಸಹಾಯ ಮಾಡಬೇಡಿ. ಸಹಾಯ ಮಾಡಬೇಡಿ ಅಂದರೆ ಯಾವ ರೀತಿ ಅಂದರೆ, ಮೇಲ್ ಬಿದ್ದು ಹೋಗ್ಬಿಟ್ಟು ಸಹಾಯ ಮಾಡಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಭಾಳ ಮುಖ್ಯವಾಗಿ ಯಾರಿಗೂ ಬುದ್ಧಿಯನ್ನು ಹೇಳ್ಬೇಡಿ. ನೀವು ಯಾರಿಗೆ ಬುದ್ಧಿ ಹೇಳಿದ್ರೂ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಂದರೆ, ಮನೆಯಲ್ಲಿ ಒಂದು ಧನ್ವಂತರಿ ಹೋಮವನ್ನು ಮಾಡಿಸಿ, ಅಥವಾ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ. ಪ್ರತಿ ಗುರುವಾರದ ದಿನ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ವಿಶೇಷವಾಗಿ ಶಿವನ ದರ್ಶನವನ್ನು ಮಾಡಿ. ಜೊತೆಗೆ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡಿ. ಈ ವರ್ಷ ನೀವು ಹರಿಹರರನ್ನು ಪೂಜೆ ಮಾಡಬೇಕು. ಶಿವ ಮತ್ತು ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ, ನರಸಿಂಹಸ್ವಾಮಿ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ, ಬಾಗಿಲಲ್ಲಿ ಕೂತ್ಕೊಳ್ಳಿ, 2 ದೀಪವನ್ನು ಹಚ್ಚಿ, ಮುಸ್ಸಂಜೆ ಹೊತ್ತಲ್ಲಿ ಹೊರಗಡೆ ಮುಖ ಮಾಡಿಕೊಂಡು ನರಸಿಂಹಸ್ವಾಮಿ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬನ್ನಿ. ನಿಮ್ಮ ಜೀವನದ ಸಂಕಷ್ಟಗಳು, ಶತ್ರು ಬಾಧೆಗಳು, ಮನೆಯಲ್ಲಿ ಆಗ್ತಾ ಇರುವಂಥ ಅನಾರೋಗ್ಯ ಎಲ್ಲವೂ ಕ್ಲಿಯರ್ ಆಗುತ್ತೆ. ಬಟ್ ಆಫ್ಟರ್ ಮೇ ಖಂಡಿತವಾಗಿಯೂ ಒಳ್ಳೆ ದಿನಗಳು ಬರುತ್ತೆ. ಇದು ವೃಶ್ಚಿಕ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ.